ಯಕ್ಷಗಾನ ಅಂದ್ರೆ ಹುಡುಗರು ಬಂದು ಸೇರಿದ ಮೇಲೆ ಹಂತ ಹಂತ ಆಗಿ ವೇಷ ಮಾಡ್ತಾ ಹೋಗ್ಬೇಕು. ಬರೀ ಕೂಡ್ಲೆ ಒಂದು ಪುಂಡು ವೇಷ, ಹಾಗೆ ಕಿರೀಟ ವೇಷ, ದೊಡ್ಡ ಕೇಸರಿ ದಟ್ಟಿ ಕಟ್ಟುವುದಕ್ಕಿಲ್ಲ. ಹೆಗ್ಡೆಯವರು ಕರೆದು ಹೇಳಿದ್ರು, ನಿನ್ನನ್ನು ನಾವು ಬಿಡುವುದಲ್ಲ, ನೀನು ಬಿಡುವುದು ಅಂತ. ನೀನು ಕರೆದಾಗ ಬರ್ಬೇಕು. ಕಲಾವಿದರ ಅಗತ್ಯವೂ ಇಲ್ಲ, ಆ ಕಾರಣದಿಂದ ಮತ್ತೆ ಕರೀಲೂ ಇಲ್ಲ. ಮನೆಯಲ್ಲೇ ಇದ್ದೆ. ಕೆಂಪೇಗಟ್ಟೆ ರಾಮಯ್ಯ ಅವರು ಸಂಜೆ ಬರುವಾಗ ಜ್ವರ ಅಂತ ಗೊತ್ತಾಯ್ತು. ಇಲ್ಲಿ ಬಂದು ತಿಳಿಸಿದ್ರು. ಯಾರು ಮಾಡುದು, ಯಾರು ಕಡ್ತೋಗ್ತಾವ ಬಲ್ಲಾಲ್ರೆಲ್ಲ ಸಮಾಲೋಚನೆ ಮಾಡಿದ್ರು. ನನ್ನನ್ನು ಕೂತ್ಕೊಳಿಸಿ ಎಲ್ಲ ತಿಳಿ ಹೇಳಿದ್ರು. ಟಿಕೆಟ್ ಆಟ. ತುಂಬಾ ಮಂದಿ ಅತಿಕಾಯನ ಪಾತ್ರ ನೋಡ್ಲಿಕ್ಕಿಂತಲೂ ನಿರೀಕ್ಷೆಯಲ್ಲಿ ಬಂದು ಹೇಳಿದ್ರು, ಖುಷಿ ಮಾಡಿಬಿಟ್ಟಪ್ಪ ಅಂತ. ನನಗೆ ಹೃದಯ ತುಂಬಿ ಬಂತು. ಯಾವುದೇ ಒಂದು ಮೇಳದಲ್ಲಿ ಇಲ್ಲದೆ ಇರುವಂತ ಚೌಕಿಗೆ, ರಂಗಸ್ಥಳಗೆ CCTV ಕೂಡ ವಹಿಸಿದ್ದಾರೆ. ಅವರು ಆ ಪ್ರೀತಿಗೆ ಕಲಾವಿದರೆಲ್ಲ ಸೋತಿದ್ದಾರೆ. ಆದ ಕಾರಣ ಯಕ್ಷಗಾನಲ್ಲಿ ಕಳಪೆ ಆಗುವುದಕ್ಕೆ ಯಾವ ಕಾರಣಕ್ಕೂ ಎಲ್ಲರೂ ಬಿಡುವುದಿಲ್ಲ. ಈವರೆಗೆ ನಿನ್ನಲ್ಲಿ ಕೇಳದೇ ಇದ್ದಂತಹ ಪ್ರಶ್ನೆಯನ್ನು ಈಗ ಕೇಳಬೇಕು ಅಂತ ಮನ ಮಾಡಿದ್ದೇನೆ. ಸರಿಯಾದ ಉತ್ತರವನ್ನು ಕೊಡಬಲ್ಲೆ. ಖಂಡಿತ. ಅಣ್ಣಪ್ಪ, ನೀನು ಯಾರು? ನಿನ್ನ ನಿಜ ಹಿನ್ನೆಲೆ ಏನು ಹೇಳು ನನ್ನಲ್ಲಿ. ಹೊಸ ಪ್ರಶ್ನೆ. ಈಗ ನನ್ನ ವಿಚಾರಣೆ. ನಾನು ಈ ಮನೆಗೆ ಬಂದು ಕಾಲವೆಷ್ಟೋ ಕಳೆದು ಹೋಯಿತು. ನಾನು ನಿಮ್ಮ ಸೇವಕ. ಅಣ್ಣಪ್ಪ, ನೀನು ಪ್ರಿಯ ವೀಕ್ಷಕರು ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ಒಡ್ಡೋಲಗ, ಇದು ಯಕ್ಷ ಜೀವನ ಅನುರಾಗ. ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ, ನೋವು ನಲಿವು, ಏರು ಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯಲ್ಲಿ ತೆಂಕುತಿಟ್ಟಿನ ಅಗ್ರಮಾನ್ಯ ವೇಷಧಾರಿಗಳೆನಿಸಿಕೊಂಡು ಸುದೀರ್ಘ 52 ವರ್ಷಗಳ ಯಕ್ಷ ಸೇವೆಯನ್ನು ಮಾಡಿದಂತಹ ಮೇರು ಕಲಾವಿದರಾದಂತಹ ಉಬ್ಬರಡಕ ಉಮೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಉಬ್ಬರಡಕ ಉಮೇಶ್ ಶೆಟ್ಟಿ ಅವರೇ. ನಮಸ್ತೆ ಸರ್. ಸಂಶಯ ಪಡಬೇಡಿ, ಮತ್ತೆ ಮತ್ತೆ ಯಾರು ಅಂತ ನನ್ನನ್ನು ಪ್ರಶ್ನಿಸಬೇಡಿ. ನಾನು ಈ ಮನೆಯ ಆಳು. ಮಂಜುನಾಥ ಸ್ವಾಮಿಯ ಸಾಕ್ಷಿಯಾಗಿಯೂ ನೀನೊಬ್ಬ ಮಾನವನೇ. ಹೇಳುವುದಿಲ್ಲ, ನಿಜ ಬೇರೆ ಇದೆ ಅಂತ ಆಯ್ತಲ್ಲ. ನಿನ್ನ ಬಾಯಿಯಿಂದ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದ ಮೇಲೆ ನಾನು ಯಾಕೆ ಬದುಕಿ ಪ್ರಯೋಜನ? ನಿರಶನ ವೃತವನ್ನು ಕೈಗೊಂಡಿದ್ದೇನೆ, ಅದನ್ನೇ ಮುಂದುವರಿಸ್ತೇನೆ, ದೇಹವನ್ನು ಕೊನೆಗೊಳಿಸ್ತೇನೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ ಉಬ್ಬರಡಕ ಉಮೇಶ್ ಶೆಟ್ಟಿ ಅವರೇ. ನಮಸ್ತೆ ಸರ್. ಸರ್, ತಮ್ಮ ಯಕ್ಷ ಪಯಣದ 52 ವರ್ಷಗಳನ್ನ ತೆಂಕುತಿಟ್ಟಿನ ಯಕ್ಷ ಕಲಾ ಮಾತೆಯ ಸೇವೆಯನ್ನು ಮಾಡ್ತಾ ಕಳೆದಿದ್ವಿ. ನಿಜ. ತಾವು ಅಗ್ರಮಾನ್ಯ ಯಕ್ಷ ಕಲಾವಿದರನ್ನು ಗುರುತಿಸಿಕೊಂಡು ಅನೇಕ ಯಕ್ಷ ಅಭಿಮಾನಿಗಳನ್ನ ಸಂಘಟಿಸಿಕೊಂಡಂತಹ ಕೀರ್ತಿ ತಮ್ಮದು. ತಮ್ಮ ಯಕ್ಷಗಾನಕ್ಕೆ ಬರುವ ಇಂದು ಮೇರು ಕಲಾವಿದರಾಗಿ ನಿಲ್ಲುವ ಕಾಲಕ್ಕೆ ತಮ್ಮ ಬಾಲ್ಯದ ಜೀವನಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳಬಹುದು. ಸಂತೋಷ. ನಾನು ಹುಟ್ಟಿದ್ದು ಸುಳ್ಯ ತಾಲೂಕಿನ ಉಬ್ಬರಡಕ ಮಿತ್ತೂರು ಎನ್ನುವ ಒಂದು ಕುಗ್ರಾಮದಲ್ಲಿ. ಆದ್ರೆ ಯಕ್ಷಗಾನದ ಗೀಳು ಎಳವೆಯಲ್ಲೇ ನನಗೆ ಹುಟ್ಟಿ ಬರಬೇಕು ಅಂತಿದ್ರೆ ಕಾರಣ, ನನ್ನ ಹಿರಿಯವರು ಯಕ್ಷಗಾನದಲ್ಲಿ ತುಂಬಾ ವರ್ಷ ದುಡಿದವರು. ತಮ್ಮ ಮನೆಯವರೇ? ನನ್ನ ಸೋದರ ಮಾವ ಅಳಿಕೆ ರಾಮಯ್ಯ ಅಂದ್ರೆ ಯಕ್ಷಗಾನ ರಂಗದಲ್ಲಿ ಬಹಳಷ್ಟು ಹೆಸರು ಪಡೆದವರು. ಆ ಕಾರಣದಿಂದ ಯಕ್ಷಗಾನ ನೋಡ್ತಾ ಇದ್ದೆ ಎಳವೆಯಲ್ಲಿ. ಯಕ್ಷಗಾನದಲ್ಲಿ ತನಗೂ ಒಂದು ಪಾತ್ರಧಾರಿ ಆಗಬೇಕು ಎನ್ನುವಂತ ಆಸಕ್ತಿ ಮೂಡಿ ಬಂತು. ಆದ ಕಾರಣ ಯಕ್ಷಗಾನ ರಂಗಕ್ಕೆ ನಾನು ಪಾದಾರ್ಪಣೆ ಮಾಡುವ ಹಾಗಾಯ್ತು. ತಮ್ಮ ತಂದೆ ತಾಯಿಗಳ ಬಗ್ಗೆ, ತಮ್ಮ ಒಡ ಹುಟ್ಟಿದವರ ಬಗ್ಗೆ ಹೇಳ್ಕೊಳ್ಬೋದು? ತಂದೆ ತಾಯಿಗಳು ಮನೆಯಲ್ಲಿ ಕೃಷಿಕರು. ಹಾಗೆ ಹೆಸರು ಕೀರ್ತಿಶೇಷ ಕಿಟ್ಟಣ್ಣ ಶೆಟ್ಟಿ. ಅಮ್ಮ ಇದ್ದಾರೆ ಯಮನ ಅಂತ. ನಾವು 7 ಮಂದಿ ಮಕ್ಕಳು.
ಹಾಗೆ 4 ಗಂಡು 3 ಹೆಣ್ಣು. ಹಾಗೆ ನಾನು ಗಂಡು ಮಕ್ಕಳಲ್ಲಿ 2ನೇವ. ಅಣ್ಣ ಬೇರೆ ಉದ್ಯೋಗದಲ್ಲಿ ಇದ್ರು ಬಾಂಬೆಯಲ್ಲಿ, ಈಗ ಅವರು ಕೀರ್ತಿ ಶಿಷ್ಯರಾಗಿದ್ದಾರೆ. ಉಳಿದವರೆಲ್ಲ ಕೃಷಿಕರು. ಹೌದು. ಕೃಷಿಕ ಕುಟುಂಬದಿಂದ ಬಂದವರು. ಸಣ್ಣ ತಮ್ಮ ಮಾತ್ರ ಮುಂಬೈಯಲ್ಲಿ ಬಿಸಿನೆಸ್ ಅದರಲ್ಲಿ ನಿರತನಾಗಿದ್ದಾನೆ, ಈಗ ಬ್ಯಾಂಗ್ಳೂರಲ್ಲಿದ್ದಾನೆ. ಸರ್, ತಾವು ತಮ್ಮ ವಿದ್ಯಾಭ್ಯಾಸ? ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಉಬ್ಬಾಡ್ಕಮಿತ್ತೂರು ಎನ್ನುವ ಶಾಲೆಯಲ್ಲಿ ಮುಗಿಸಿದ್ದೇನೆ. ಉಬ್ಬಾಡ್ಕಮಿತ್ತೂರು. ಹೌದು. ಅಲ್ಲಿಗೆ ನಿಮ್ಮ 7ನೇ ತರಗತಿಯ ವಿದ್ಯಾರ್ಥಿ ಮುಗಿಸ್ತೀರಿ. ಹೌದು. ನಂತರ ಮುಂದೆ ವಿದ್ಯಾಭ್ಯಾಸಕ್ಕೆ ಧರ್ಮಸ್ಥಳದಲ್ಲಿ ಲಲಿತ ಕಲಾ ಕೇಂದ್ರ ಪ್ರಾರಂಭ ಆಯಿತು. ಅಳಿಕೆ ರಾಮಯ್ಯರವರು ನನ್ನನ್ನು ಮನೆಗೆ ಬರಲಿಕ್ಕೆ ಹೇಳಿದರು. ಅವರ ಮಕ್ಕಳೆಲ್ಲ ಬ್ಯಾಂಕ್ ಉದ್ಯೋಗದಲ್ಲೇ ಇದ್ರು. ನಮ್ಮ ಯಕ್ಷಗಾನ ಪರಂಪರೆಯಲ್ಲಿ ಇಲ್ಲಿಗೆ ನಿಲ್ತದೆ ನನ್ನಿಂದ, ನಂತರ ಯಾರು ಇಲ್ಲ, ನೀನು ಬರ್ತೇನಪ್ಪ ಅಂತ ಕೇಳಿದ್ರು. ನಾನು ತುದಿ ಕಾಲಲ್ಲಿ ನಿಂತೆ. ಯಾಕಂದ್ರೆ ಸಣ್ಣದಿರುವಲ್ಲೇ ಯಕ್ಷಗಾನ ನೋಡ್ತಾ ಇದ್ದೆ, ಆಸಕ್ತಿ ಹೆಚ್ಚಾಗ್ತಾ ಇತ್ತು, ಒಂದು ವೇಷ ಮಾಡಬೇಕು ಹಾಗೆ ಹೀಗೆ ಅಂತ. ಕೂಡ್ಲೆ ಅವರ ಮನೆಗೆ ಬಂದೆ. ಅಲ್ಲಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋದ್ರು. ಹೆಗ್ಡೆಯವರಿಗೆ ನನ್ನನ್ನು ಒಪ್ಪಿಸಿದ್ರು. ಆ ಲಲಿತಾ ಕಲಾ ಕೇಂದ್ರ ಪ್ರಾರಂಭ ಆಗಿ 6ನೇ ದಿವಸ ನಾನು ಹೋಗಿ ಸೇರಿದ್ದು. ಅವಕಾಶ ಸಿಕ್ಕಿತ್ತು. ಅಲ್ಲಿ 6 ತಿಂಗಳು ನಮ್ಗೆ ಯಕ್ಷಗಾನ ಅಭ್ಯಾಸ ಮಾಡಿಸಿದ್ರು. ಕುರಿಯ ವಿಠಲ್ ಶಾಸ್ತ್ರಿ ಯಕ್ಷಗಾನದಲ್ಲಿ ಧೀಮಂತ ಕಲಾವಿದ. ಹಾಗೆ ಪಡ್ರೆ ಚಂದೂರ್ ಅವರು ಕಟಿಯಲಿ ಮೇಳದಲ್ಲಿ ಹಿರಿಯ ಕಲಾವಿದ. ಯಕ್ಷಗಾನ ನಾಟ್ಯ ಗುರುಗಳಾಗಿ ದೊರಕಿದ್ರು, ನಮ್ಮ ಪುಣ್ಯ ಅಂತ ತಿಳಿಯುತ್ತೇನೆ. ಆಮೇಲೆ ಹಿಮ್ಮೇಳದಲ್ಲಿ ಹಿರಿಯ ಕಲಾವಿದರು, ಬಹಳಷ್ಟು ಹೆಸರು ಪಡೆದವರು, ಮಾಂಬಾಡಿ ನಾರಾಯಣ ಭಾಗವತರು ಅವರು ಇದ್ರು. ಹಾಗೆ 6 ತಿಂಗಳು ಕಳೆದ ಕೂಡಲೇ ಮಾವನನ್ನು ಬರ್ಲಿಕ್ಕೆ ಹೇಳಿದ್ರು. ರೈಗಳೇ, ನಿಮ್ಮ ಅಳಿಯನನ್ನು ನೀವು ಕರ್ನಾಟಕ ಮೇಳಕ್ಕೆ ಕರ್ಕೊಂಡು ಹೋಗ್ತೀರಾ? ಇಲ್ಲದ್ರೆ ನಮ್ಗೆ ಬೇಕು, ಭಾರಿ ಅಗತ್ಯ ಧರ್ಮಸ್ಥಳ ಮೇಳಕ್ಕೆ ಬಾಲಗೋಪಾಲ್ ಮಾಡೋರಿ. ಉಂಡುವೇಷ ಅಂದ್ರೆ ಶ್ರೀಧರ ಭಂಡಾರಿ ಮಾತ್ರ, ಹುಡುಗ ನನಗೆ ಬೇಕು. ನನ್ನಲ್ಲಿ ಕೇಳಿದ್ರು, ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದೆ. ಆನಂತರ ನಿರಂತರ ಸಾಧಾರಣ 72ನೇ ಇಸ್ವಿಯಿಂದ ಮೊನ್ನೆ 2015ರವರೆಗೆ ಕಾಲಮಿತಿ ಮಾಡುವವರೆಗೆ ಅದೇ ಒಂದೇ ಮೇಳದಲ್ಲಿ ನಾನು ಕಲಾ ಸೇವೆ ಮಾಡ್ತೀನಿ. ತಾವು ಅಲ್ಲಿಂದ ತಮ್ಮ ಯಕ್ಷ ಶಿಕ್ಷಣವನ್ನು ಪಡೆದು ಧರ್ಮಸ್ಥಳ ಮೇಳಕ್ಕೆ ಕಲಾವಿದರಾಗಿ ಸೇರ್ಪಡೆ. ನಿಜ. ಸುದೀರ್ಘ 1972ರಿಂದ 2015 ತನಕವೂ ಸೇವೆಯನ್ನು ಮಾಡ್ತೀರಿ. 43 ವರ್ಷಗಳ ಮಂಜುನಾಥನ ಸೇವೆ ಸೌಭಾಗ್ಯ ಒಂದೇ ಮೇಳದಲ್ಲಿ. ತಾವು ಬಾಲಗೋಪಾಲರಾಗಿ ಕೆಲ ವರ್ಷ ಕಳೆದ ನಂತರ ಮುಂದೆ ತಾವು ಸ್ತ್ರೀ ವೇಷಕ್ಕೆ ಮನ ಮಾಡ್ತೀರಿ, ಇಲ್ಲ ಪುರುಷ ವೇಷಕ್ಕೆ ಮನ ಮಾಡ್ತೀರಿ? ಸ್ತ್ರೀ ವೇಷ ಅಂದ್ರೆ ಮುಖ್ಯ ಸ್ತ್ರೀ ವೇಷ ಅಂತ ಉಂಟು, ಪೀಠಿಗೆ ಸ್ತ್ರೀ ವೇಷ ಅಂತದ್ದನ್ನೆಲ್ಲ ಮಾಡ್ತಾ ಇದ್ದೆವು. ಯಕ್ಷಗಾನ ಅಂದ್ರೆ ಹುಡುಗರು ಬಂದು ಸೇರಿದ ಮೇಲೆ ಹಂತ ಹಂತ ಆಗಿ ವೇಷ ಮಾಡ್ತಾ ಹೋಗ್ಬೇಕು. ಬರೀ ಕೂಡ್ಲೆ ಒಂದು ಪುಂಡು ವೇಷ, ಹಾಗೆ ಕಿರೀಟ ವೇಷ, ದೊಡ್ಡ ಕೇಸರಿ ದಟ್ಟಿ ಕಟ್ಟುವುದಕ್ಕಿಲ್ಲ, ಹಂತ ಹಂತ ಆಗಿ ಏರ್ತಾ ಹೋಗ್ಬೇಕು. ಕಲಿಕೆಯ ಮೆಟ್ಟಿಲನ್ನು ಹತ್ತುತ್ತಾ ಹಾಗೆ ಅಂತ ಅವಕಾಶ ಸಿಕ್ಕಿತ್ತು. ಅಲ್ಲಿ ನೀವು 43 ವರ್ಷ ಸೇವೆ ಮಾಡ್ತೀರಿ. ತರುವಾಯ ಯಾವ ಮೇಳಕ್ಕೆ ಬರ್ತೀರಿ? ನಾನು ಆನಂತರ ಮೇಳದಿಂದ ಬಿಡುಗಡೆಯೇ ಕೇಳಿದ್ದೆ. ಹೆಗ್ಡೆಯವರು ಕರೆದು ಹೇಳಿದ್ರು, ನಿನ್ನನ್ನು ನಾವು ಬಿಡುವುದಲ್ಲ, ನೀನು ಬಿಡುವುದು ಅಂತ. ನೀನು ಕರೆದಾಗ ಬರ್ಬೇಕು. ಸರಿ ಸ್ವಾಮಿ, ನಾನು ಮೇಳದ ಬಗ್ಗೆ ವಿರೋಧ ಅಲ್ಲ, ಕಲಾವಿದರ ಬಗ್ಗೆ ನನಗೆ ದ್ವೇಷ ಇಲ್ಲ, ನಾನು ಸಂಸಾರದೊಟ್ಟಿಗೆ ಕಾಲ ಕಳೀತೇನೆ. ಯಾಕಂದ್ರೆ ಧರ್ಮಸ್ಥಳ ಮೇಳ ಹೆಚ್ಚು ಘಟ್ಟ, ಈ ಕಡೆ ಉತ್ತರ ಕನ್ನಡವೇ ಹೆಚ್ಚಾಗಿ ಆಟ ಇರೋದು, ಮನೆಯಲ್ಲೇ ಉಳಿಯುತ್ತೇನೆ, ಸಂತೋಷ ಅಂತ ಹೇಳಿದ್ರು. ಬಿಡುಗಡೆ ಮಾಡಿದ್ರು. ಮತ್ತೆ ಕಾಲಮಿತಿ ಆಟ ಅವರು ಆ ವರ್ಷವೇ ಪ್ರಾರಂಭ ಮಾಡಿದ್ರು. ಹೌದು, ಕಲಾವಿದರ ಅಗತ್ಯವೂ ಇಲ್ಲ, ಆ ಕಾರಣದಿಂದ ಮತ್ತೆ ಕರೀಲೂ ಇಲ್ಲ, ಮನೆಯಲ್ಲೇ ಇದ್ದೆ. ಮತ್ತೆ ಕೊಲ್ಲಂಗಾನ, ಆಮೇಲೆ ದೇಂತಡ್ಕ, ಎಡನೀರು, ಮಲ್ಲ ಮೇಳ ಎಲ್ಲ ಇತ್ತು. ನಾನು ಮನೆಯಲ್ಲಿದ್ದೇನೆ ಅಂತ ಗೊತ್ತಾದ ಕೂಡಲೇ ಆಗಾಗ ನನ್ನನ್ನು ವೇಷಕ್ಕೆ ಕರೀತಾ ಇದ್ರು, ಅತಿಥಿಗಳಾಗಿ ಪಾಲ್ಕೊಳ್ತಾ ಇದ್ದೆ. ಹಾಗೆ ನಾನು ಮೇಳ ನಮ್ಮ ಈ ಹನುಮಗಿರಿ ಮೇಳಕ್ಕೂ ಬರ್ತಾ ಇದ್ದೆ. ಆಗಾಗ ಕಲಾವಿದರು ರಜೆಯಲ್ಲಿದ್ದಾಗ ನನ್ನನ್ನು ಆದರಣೀಯರಾದಂತಹ ಶಾಂಭಟ್ಟು ಕರೀತಾ ಇದ್ರು. ನನ್ನ ಬಗ್ಗೆ ಅತೀವವಾದಂತ ಅವರಿಗೆ ಅಭಿಮಾನ, ಪ್ರೀತಿ. ಈ 3 ವರ್ಷಕ್ಕಿಂತ ಹಿಂದೆ ನೀವು ಅತಿಥಿಯಾಗಿ ದಿನ ಬನ್ನಿ, ನಮ್ಮ ಮೇಳದಲ್ಲೇ ಇರಿ. ಸರ್, ನಾನು ಮನೆಯಲ್ಲಿ ಇಲ್ಲ, ಹಾಗೇನು ಇಲ್ಲ, ಬರಲೇಬೇಕು ನೀವು ಅಂತ ಹೇಳಿದ್ರು. ಅವರ ಪ್ರೀತಿಗೆ ಸೋತು ಈಗ 3 ವರ್ಷದಿಂದ ಹನುಮಗಿರಿ ಮೇಳದಲ್ಲಿ ಕಲಾವಿದನಾಗಿ ಸೇವೆ ಮಾಡ್ತಾ ಇದ್ದೇನೆ. ಹನುಮಗಿರಿಯಲ್ಲಿ ತಾವು ಸೇವೆ ಮಾಡ್ತಾ ಇದ್ದೀರಿ. ನಿಜ. ಇಲ್ಲಿ ಕೂಡ ಕಾಲಮಿತಿ. ಹೌದು. ಅದ್ಭುತವಾದಂತಹ ಪಾತ್ರಗಳು ತಮ್ಮ ಬದುಕಿನಲ್ಲಿ ಸಿಕ್ಕಿರಬಹುದು. ನಿಜ. ತಮಗೂ ಕೂಡ ಈ ಸುದೀರ್ಘ ಪ್ರಯಾಣದಲ್ಲಿ ಅನೇಕ ಮೇರು ಕಲಾವಿದರುಗಳು, ಮೇರು ಭಾಗವತರುಗಳು ಸಿಗಿರ್ಬೋದು. ಅಂತಹ ಕಲಾವಿದರ ಒಡನಾಟದ ಕುರಿತಾಗಿ ಹೇಳ್ಬೋದು. ಹಿರಿಯ ಕಲಾವಿದರನ್ನು ಎಣಿಸುವಾಗ ಬಹಳಷ್ಟು ಹೆಮ್ಮೆ ಎನಿಸ್ತದೆ. ಕೀರ್ತಿಶೇಷರಾದಂತಹ ಕಡತೋಕ ಮಂಜುನಾಥ ಭಾಗವತರು ಯಕ್ಷಗಾನಕ್ಕೆ ಹೊಸ ನಾವೀನ್ಯತೆ ಏನು ಬೇಕೋ ಅದನ್ನೆಲ್ಲ ತುಂಬಿದವರು ಅವರೇ. ಈಗ ಯುವ ಕಲಾವಿದರು ಏನೇ ಮಾಡಿದ್ರು ಅದಕ್ಕೆ ಆದರ್ಶ
ಕಡತೋಕ ಮಂಜುನಾಥ ಭಾಗವತರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಕಾಳಿಂಗನಾಥರು ಅವರ ಜೊತೆ ಎಲ್ಲ ತುಂಬಾ ನಾವು ಕೇಳಿದ್ದೇವೆ. ಜೊತೆಯಲ್ಲಿ ನೆಬ್ಬೂರು, ಉಪ್ಪೂರು ಅಂತ ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು ಅವರನ್ನು ನೆನಪು ಮಾಡಲೇಬೇಕು. ಹಾಗೆ ಅವರಿಗೆ ಸಾಥಿಯಾಗಿ ಚಿಪ್ಪಾರು ಕೃಷ್ಣ ಬಳ್ಳಾಳ್ರು, ಆಮೇಲೆ ಮಾಂಬಾಡಿ ನಾರಾಯಣ ಭಾಗವತರ ಮಗ ಸುಬ್ರಹ್ಮಣ್ಯ ಭಟ್ ಅಂತ ಈಗ ಅಲ್ಲಲ್ಲಿ ಯಕ್ಷಗಾನ ಕಲಿಕಾ ಕೇಂದ್ರ ಕಲಿಸಿಕೊಡ್ತಾರೆ. ಅವರ ಸಾಥಿ, ಅವರ ಹಿಮ್ಮೇಳದಲ್ಲಿ ಕಲಾವಿದರನ್ನು ಎತ್ತಿ ಕಟ್ಟಿದ್ರು. ಕಲಾವಿದರು ಸಮರ್ಥರು ಅಂತ ತೋರಿಸಿಕೊಟ್ಟವರು ಕಡತೋಕ ಬಲ್ಲಾಳ್ರು ಅಂತ ನಾನು ಹೇಳುವುದಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತೇನೆ. ನನ್ನ ಬಗ್ಗೆಯೂ ಅತೀವವಾದಂತಹ ಪ್ರೀತಿ, ವೇಷ ಮಾಡ್ಯಾನು ಎನ್ನುವಂತಹ ಅವರಿಗೆ ವಿಶ್ವಾಸ ಇತ್ತು. ನಮ್ಮ ಹಿರಿಯ ಕಲಾವಿದರು ರಜೆಯಲ್ಲಿ ಮಾಡಿದ್ರೆ ಅವನೇ ಮಾಡ್ಲಿ ಆ ವೇಷ ಅಂತ ಅವ್ರಿಗೆ ಎಲ್ಲರ ಮುಂದೆ ಹೇಳ್ತಾ ಇದ್ರು. ಜೊತೆಯಲ್ಲಿ ಕರೆದು ಕೂತ್ಕೊಳಿಸಿ ಹೀಗೆ ಮಾಡಪ್ಪ ಅಂತ ಹೇಳ್ತಾ ಇದ್ರು. ಕಲಾವಿದನ ಮೇಲ್ಮೆಗೆ ಅವರು ಕಾರಣೀಕರ್ತರು ಅಂತ ನಾನು ಮತ್ತೆ ಮತ್ತೆ ನೆನಪಿಸ್ತೇನೆ. ರೈಗಳವರೇ, ತಾವು ಧರ್ಮಸ್ಥಳ ಮೇಳದಲ್ಲಿದ್ದಾಗ ಅನೇಕ ಪಾತ್ರಗಳನ್ನ ರಂಗದಲ್ಲಿ ರಂಜಿಸಿದವರು ತಾವಿದ್ದೀರಿ. ಹಾಗೆಯೇ ನಮ್ಮ ಹನುಮಗಿರಿ ಮೇಳ ಬಂದಲ್ಲೂ ಕೂಡ ತಮಗೆ ನೆಚ್ಚಿನ ಪಾತ್ರಗಳು ಅಂತ ಅನಿಸಿದ್ದಂತ ಪಾತ್ರಗಳ ಕುರಿತಾಗಿ ಹೇಳ್ಬೋದಾ? ಧರ್ಮಸ್ಥಳ ಮೇಳದಲ್ಲಿ ಶ್ರೀಧರ ಭಂಡಾರಿ ಅವರೊಂದು 12 ವರ್ಷ ಇರಲಿಲ್ಲ. ಸ್ವಂತ ಕಾಂತಾವರ ಮೇಳ, ಪುತ್ತೂರು ಮೇಳ ಮಾಡಿದ್ರು. ಆ ಸಂದರ್ಭ ಪುಂಡು ವೇಷ ಮಾಡುವಂತಹ ಅವಕಾಶ ದೊರಕಿತ್ತು. ಎಲ್ಲ ಅಭಿಮನ್ಯು, ಬಬ್ರವಾಹನ ಅಂತ ಪಾತ್ರ ಎಲ್ಲ ನನ್ನಿಂದಲೇ ಮಾಡಿಸ್ತಾ ಇದ್ರು. ಪುನಃ ಅವರು ಮೇಳಕ್ಕೆ ಸೇರ್ಪಡೆಯಾದರು. ಆಗ ನನ್ನನ್ನು ಪುನಃ ಕಡತೋಕದವರು ಕಿರೀಟ ವೇಷ ಹಾಗೆ ನಾಟಕೀಯ ವೇಷಕ್ಕೆ ನನ್ನನ್ನು ಬದಲಾವಣೆ ಮಾಡಿ. ಹೌದು, ನನಗೆ ಇಷ್ಟ ಆಯ್ತು. ನಾನು ಅದಕ್ಕೆ ವಿರೋಧ ಮಾತಾಡ್ಲಿಲ್ಲ. ಅವರು ಮತ್ತೆ ನಿರಂತರ ಕೆಲವು ವರ್ಷ ಧರ್ಮಸ್ಥಳ ಮೇಳದಲ್ಲಿ ಇದ್ದರು. ತನ್ನ ವೃದ್ಧಾಪ್ಯವರೆಗೆ ಮತ್ತೆ ಆರೋಗ್ಯ ಕೆಟ್ಟು ಹೋಯ್ತು, ಮತ್ತೆ ಹೊರಟು ಹೋದ್ರು. ಆಮೇಲೆ ಪುಂಡು ವೇಷಕ್ಕೆ ಕೆಲವು ಹುಡುಗರು ಬಂದರು. ವಸಂತ ಗೌಡ್ರು ಇದ್ರು, ಮತ್ತೆ ಈಗ ಶಶಿಧರ ಕುಲಾಲ್ ಅಂತ ಬ್ಯಾಂಕ್ ಉದ್ಯೋಗಿ ಅವರು ಇದ್ರು. ತುಂಬಾ ಮಂದಿ ಯುವಕರೆಲ್ಲ ಬಂದರು. ಹಾಗೆ ನನಗೂ ಕೂಡ ಬೆಳೆಯುವುದಕ್ಕೆ ಒಂದು ಅವಕಾಶ ಒದಗಿ ಬಂತು. ಅದಕ್ಕಾಗಿ ನಾನು ಸಂತೋಷ ಪಡ್ತೇನೆ. ತಮಗೆ ಹೆಸರನ್ನ ತಂದು ಕೊಟ್ಟಂತಹ ಪೌರಾಣಿಕ ಪಾತ್ರಗಳನ್ನು ನೆನಪಿಸಬಹುದಾ? ತಾವು ಇಂಥದ್ದನ್ನ ಮಾಡಿದ್ರೆ, ಉಮೇಶ್ ಶೆಟ್ರು ಮಾಡಿದ್ರೆ ಮತ್ತೆ ಅದಕ್ಕೊಂದು ಪ್ರತಿ ಇಲ್ಲ ಎನ್ನುವ ರೀತಿಯಲ್ಲಿ. ಧರ್ಮಸ್ಥಳ ಮೇಳದಲ್ಲಿ ಎಲ್ರೂ ಒಳ್ಳೆ ಕಲಾವಿದರು. ಪುತ್ತೂರು ನಾರಾಯಣ ಹೆಗಡೆ, ಅಲ್ಲೇ ಮಾತುಗಾರ ಕುಂಬಳೆ ಸುಂದರರಾವ್, ಗೋವಿಂದ ಭಟ್ರು ಇದ್ರು, ಎಂಪೆಗಟ್ಟೆ ರಾಮಾಯರೈ, ಬಣ್ಣದ ವೇಷ ಅಂದ್ರೆ ಚಂದ್ರಗಿರಿ ಅಂಬು ಮತ್ತು ಪಕಳಗುಂಜ ಕೃಷ್ಣ ನಾಯ್ಕ ಅಂತ, ಪುಂಡು ವೇಷ ಶ್ರೀಧರ ಭಂಡಾರಿ. ಎಲ್ರೂ ಕಿರಿಯ ಕಲಾವಿದರಿಗೆ ಆದರ್ಶರಾಗಿದ್ದರು. ಅವರನ್ನು ಮೀರುವ ಕಲಾವಿದರೇ ಇರಲಿಲ್ಲ. ಸ್ಪರ್ಧೆಗೆ ನಿತ್ರೆ ನಾರಾಯಣ ಹೆಗ್ಡೆ ಹಾಗೆ ಸ್ವರ, ಒಂದು ನಾಟಕಕ್ಕೆ ವೇಷ ಮಾಡಿದ್ರೆ ಆ ಲೋಕಕ್ಕೆ ನಮ್ಮನ್ನು ಕೊಂಡೊಯ್ತಾ ಇದ್ರು. ಒಂದು ಹಿರಣ್ಯಕಶ್ಯಪ ಆಗಲಿ ಅಥವಾ ಅಣ್ಣಪ್ಪ ಆಗಲಿ ಮತ್ತೆ ಮತ್ತೆ ಅದನ್ನು ನೆನಪಿಸುವಂತಾಗ್ತದೆ. ನಾವು ಅವರ ಜೊತೆಯಲ್ಲಿ ವೇಷ ಮಾಡಿ ಅದನ್ನು ನೋಡಿ ಕೇಳಿ ಅದೇ ದಾರಿಯಲ್ಲಿ ಸಾಗಿದ ಕಾರಣ ನಮ್ಮನ್ನು ಪ್ರೇಕ್ಷಕರು ಗುರುತಿಸುವಂತ ಆಯಿತು. ಹೊರತು ಅವರ ವೇಷವನ್ನು ಮೀರಿ ನಿಲ್ಲುವಂತಹ ವೇಷ ನಮ್ದು ಖಂಡಿತ ಆಗ್ಲಿಲ್ಲ. ಸ್ತ್ರೀ ವೇಷಕ್ಕೆ ವೈಕುಂಠಣ್ಣ ಇದ್ರು ಕೋಟ ನಾನು ಸೇರುವಾಗ, ಪಾತಾಳ ವೆಂಕಟರಮಣ ಭಟ್ರು ಇದ್ರು, ಆಮೇಲೆ ಕುಂಬಳ ಶ್ರೀಧರ್ರಾವ್, ಜಯಕುಮಾರ್ ಇದ್ರು, ಹೀಗೆ ಬಹಳಷ್ಟು ಮಂದಿ ಹಿರಿಯ ಕಲಾವಿದರಿದ್ರು. ಅವರನ್ನು ಮರೆಯುವ ಹಾಗೆಲ್ಲ ಅವರನ್ನು ಮೀರಿ ನಿಲ್ಲುವಂತಹ ಕಲಾವಿದರೆ ಆ ಕಾಲದಲ್ಲಿ ಇರಲಿಲ್ಲ. ತಾವು ಆದರ್ಶದಲ್ಲಿ ಸಾಗಿ ಆ ಸಾಗಿದ ಕಾಲಕ್ಕೆ ತಾವು ಆ ಪಾತ್ರವನ್ನ ರಂಗದಲ್ಲಿ ಕಟ್ಟಿಕೊಂಡಾಗ ಅದೆಷ್ಟೋ ಜನ ಮೆಚ್ಚಿಕೊಂಡವರಿದ್ದಾರೆ. ಖಂಡಿತ. ಅಂತ ಪಾತ್ರಗಳು ಯಾವ್ದು ಅಂತ ಹೇಳ್ಬೋದು? ನಾನು ನಾರಾಯಣ ಹೆಗ್ಡೆ ಅವರು ತೀರಿ ಹೋದ ಮೇಲೆ ಅಣ್ಣಪ್ಪ ನನ್ನಿಂದ ಮಾಡಿಸಿದ್ರು. ನಾನು ಕುಂದಾಪುರ ಆಗಲಿ ಈ ಕಡೆ ಉತ್ತರ ಕನ್ನಡ ಘಟ್ಟಕ್ಕೆ ಹೋದ್ರು ನನ್ನನ್ನು ಮೆಚ್ಚಿಕೊಳ್ತಾರೆ. ಓ ಅಡ್ಡಿಲ್ಲ, ನಾರಾಯಣ ಹೆಗ್ಡ್ರು ಹೋದ್ರು ಆ ಸ್ಥಾನ ತುಂಬಿದ್ದಾರೆ ಹೇಳ್ತಾ ಇದ್ರು. ನಿನ್ನೆ ಕಾರ್ಯಕ್ರಮ ಹರೇಗೋಡು, ನನ್ನ ಶನಿ ಪಾತ್ರ ನೋಡಿ 4-5 ಮಂದಿ ಬಂದು, ನೀವು ಧರ್ಮಸ್ಥಳ ಮೇಲೆ ಅಣ್ಣಪ್ಪ ಮಾಡ್ತಾ ಇದ್ದವರು, ನಿಮ್ಮ ಸ್ವರ ಕೇಳಿ ನಿಮ್ಮ ಆ ಪಾತ್ರ ನೋಡಿ ಈಗಲೂ ನಮ್ಗೆ ನೆನಪಾಗ್ತಾ ಇದೆ ಅಂತ ಬಂದು ಮಾತಾಡುವಾಗ ಆ ಮೆಚ್ಚುಗೆ ಪಾತ್ರ ಕೇಳುವಾಗ ನಮ್ಗೆ ಹೃದಯ ತುಂಬಿ ಬರ್ತಾ ಇದೆ. ಯಕ್ಷಗಾನದಲ್ಲಿ ಆತ್ಮಾನಂದ ಸಿಗುವುದು ಅದೇ. 10 ಮಂದಿ ಬಂದು ನಿಮ್ಮ ಪಾತ್ರವನ್ನು ನಾವು ಮೆಚ್ಚಿಕೊಂಡಿದ್ದೇವೆ, ಹೊತ್ತಿನ ನೆನಪು ಈಗಲೂ ಉಂಟು ನಮಗೆ ಅಂತ ಹೇಳಿದಾಗ ಹೃದಯ ತುಂಬಿ ಬಂತು. ಖಂಡಿತವಾಗಿ. ತಮ್ಮ ಶನಿಯನ್ನ ನೋಡಿದ್ದೇವೆ. ಉಬ್ಬರಾಡ ಉಮೇಶ್ ಶೆಟ್ರು ಅವರೇ, ತಮ್ಮ ಕಣ್ಣು ಮತ್ತು ಸ್ವರ ದೇವರು ತಮಗೆ ಕೊಟ್ಟ ಈ ರಂಗಕ್ಕೆ ಕೊಟ್ಟಂತ ವರ ಎಂದು ನೀವು ಭಾವಿಸ್ತೀರಾ? ಸರಿ, ನಾನು ಸೌಮ್ಯ ಪಾತ್ರ ಮಾಡುವಾಗ ಸ್ವಲ್ಪ ಇಳಿ ಸ್ವರದಲ್ಲಿ ಮಾತಾಡ್ತಾ ಇದ್ದೆ. ಹಾಗೆ ನಾಟಕೀಯ ಪಾತ್ರ ಮಾಡುವಾಗ ಸ್ವಲ್ಪ ಏರು ಸ್ವರದಲ್ಲಿ, ದೊಡ್ಡ ಸ್ವರದಲ್ಲಿ ಮಾತಾಡ್ತಾ ಇದ್ದೇನೆ. ಕಣ್ಣು ಸಹಜವಾಗಿ ಹುಟ್ಟಿನಿಂದಲೇ ಬಂದಿತ್ತು. ಸ್ವಲ್ಪ
ಅದನ್ನು ಜನರು ಈಗಲೂ ಗುರುತಿಸ್ತಾರೆ. ಮೆಚ್ಚಿಸಿಕೊಳ್ತಾರೆ. ಹೌದು. ಹೌದು, ತಮ್ಮ ಈ ಶನಿಗೆಲ್ಲ ಮಾಡಿದರೆ ಸಾಕ್ಷಾತ್ ಶನೇಶ್ವರನೇ ಬಂದು ಇಳಿದಂತೆ ಕಾಣ್ತದೆ. ತಮಗೆ ವರದಾನ ಅನಿಸ್ತದಲ್ಲ? ಏನೋ ಅದು ದೇವರ ಅನುಗ್ರಹ ಅಂತ ಭಾವಿಸ್ತೇನೆ. ಜೊತೆಯಲ್ಲಿ ಪ್ರೇಕ್ಷಕರು ನಿಮ್ಮಂತವರು ಮೆಚ್ಚಿಕೊಳ್ತಾರೆ, ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಖಂಡಿತವಾಗಿ ಖಂಡಿತವಾಗಿ. ಉಬ್ಬರಡಕು ಉಮೇಶ್ ಶೆಟ್ಟಿ ಅವರೇ, ಈ ಯಕ್ಷಗಾನ ಲೋಕದಲ್ಲಿ ತಾವು ಮಾಡದ ಪಾತ್ರಗಳು ಇಲ್ಲ, ಹೆಚ್ಚು ಕಡಿಮೆ ತಮಗೆ ಅತಿ ಪ್ರೀತಿಯನ್ನು ಕೊಟ್ಟಂತ ಇಂತಹ ಪಾತ್ರವನ್ನ ಪ್ರತಿದಿನ ಮಾಡಿದ್ರು ನಾನು ಮಾಡ್ತೇನೆ ಅನ್ನುವಂತ ಆ ಮೆಚ್ಚುಗೆಯ ಪಾತ್ರ ಯಾವ್ದಾದ್ರು ಒಂದ್ 4 ಪಾತ್ರಗಳ ಹೆಸರನ್ನು ಮಾಡುವ ಹೇಳ್ಬೋದು? ಸಣ್ಣದಿರುವಾಗ ಬಬ್ರುವಾಹನ, ಹಾ, ಆಮೇಲೆ ಅತಿಕಾಯಿ ಪಾತ್ರ ಬಹಳಷ್ಟು ನಾನು ಮೆಚ್ಚಿಕೊಂಡ ಪಾತ್ರ. ಹೋ. ಅದಕ್ಕೂ ಕಾರಣ ಇದೆ. ಹ್ಮ್. ಒಂದು ನಮ್ಮ ವಿಟ್ಲದ ಸಮೀಪ ಪುಂಚ ಎನ್ನುವಲ್ಲಿ ಭರತಾಗಮನ ಅತಿಕಾಯ ಇಂದ್ರಯಿತು ಕಾಳಗ. ಅತಿಕಾಯ ಆ ದಿವಸ ಮಾಡುವವರು ಎಂಪೆಗಟ್ಟೆ ರಾಮಯ್ಯರೇ. ಹಾ. ಅವರು ಸಂಜೆ ಬರುವಾಗ ಜ್ವರ ಅಂತ ಗೊತ್ತಾಯ್ತು. ಇಲ್ಲಿ ಬಂದು ತಿಳಿಸಿದ್ರು, ಯಾರು ಮಾಡುದು ಯಾರು ಕಡತೋಕವ ಬಲ್ಲಾಳ್ರೆ ಎಲ್ಲ ಸಮಾಲೋಚನೆ ಮಾಡಿದ್ರು. ನನ್ನನ್ನು ಕೂತ್ಕೊಳಿಸಿ ಎಲ್ಲ ತಿಳಿ ಹೇಳಿದ್ರು. ಹಾ. ಕ್ರಿಕೆಟ್ ಆಟ, ತುಂಬಾ ಮಂದಿ ಅತಿಕಾಯನ ಪಾತ್ರ ನೋಡ್ಲಿಕ್ಕಿಂತಲೂ ನಿರೀಕ್ಷೆಯಲ್ಲಿ ಬಂದವರಿದ್ದಾರೆ. ನಿರೀಕ್ಷೆಯಲ್ಲಿ ಎಲ್ಲ ನನ್ನನ್ನು ಸಿದ್ಧಗೊಳಿಸಿದ್ರು. ಹೀಗೀಗೆ ರಂಗ ಕ್ರಿಯೆ ಎಲ್ಲ ತುಂಬಾ ಆ ಪಾತ್ರಕ್ಕುಂಟು. ಮಾಡಿಸಿದ್ರು, ಬಂದು ಹೇಳಿದ್ರು, ಖುಷಿ ಮಾಡಿಬಿಟ್ಟೆಪ್ಪ ಅಂತ. ನನಗೆ ಹೃದಯ ತುಂಬಿ ಬಂತು. ಆಮೇಲೆ ಆ ಪಾತ್ರದ ಬಗ್ಗೆ ಬಹಳವಾಗಿ ಅಭ್ಯಾಸ ಮಾಡಿದೆ, ತುಂಬಾ ಕಡೆ ಮಾಡಿದ್ದೇನೆ. ಅದು ನಮ್ಮ ಮೈಯರು ದಾಖಲೆ ಮಾಡಿದ್ದಾರೆ ಕಟೀಲಲ್ಲಿ. ತೊಂದರೆ ಇಲ್ಲ, ಆ ಪಾತ್ರವನ್ನು ಸರಿಯಾದ ರೀತಿಯಲ್ಲಿ ಒಳ್ಳೆ ಪಾತ್ರ ಅಂತ ನನಗೆ ಅವತ್ತೇ ಗೊತ್ತಾಯ್ತು. ಬಾರಿ ಅದಕ್ಕೆ ಕಾರಣಕರ್ತರು ಕಡತೋಕ ಮತ್ತು ಚಿಪ್ಪಾರು ಕೃಷ್ಣ ಬಲ್ಲಾಳರು, ಮರೆಯುವ ಹಾಗಿಲ್ಲ ಆ ಪಾತ್ರ. ಅತಿಕಾಯನ ಪಾತ್ರ ತಮ್ಮ ಮನ ಮೆಚ್ಚಿದಂತ ಒಂದು. ಹೌದು. ಆಮೇಲೆ ಅಣ್ಣಪ್ಪ ಪಾತ್ರವು ಹಾಗೆ. ನಾರಾಯಣ ಹೆಗ್ಡೆ ಇಲ್ಲದೆ ಇದ್ದಾಗ, ಮತ್ತೆ ಅವರು ತೀರಿ ಹೋದ ಮೇಲೆ ನಿರಂತರ ಧರ್ಮಸ್ಥಳ ಮೇಳದಲ್ಲಿ ನಾನು ಬಿಡುವವರೆಗೆ ನಾನು ಮಾಡ್ತಾ ಇದ್ದೆ. ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಉಬ್ಬರಡಕು ಉಮೇಶ್ ಶೆಟ್ಟಿ ಅವರೇ, ಸರಿ, ಈಗ ತಾವು ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಇದ್ದೀರಿ. ನಿಜ. ಈ ಕಾಲಮಿತಿಯ ಪ್ರಸಂಗಗಳು ಕೆಲವು ಮೇಳಗಳಲ್ಲಿ ಪ್ರತಿಧ್ವನಿಗಳು ಕೇಳ್ತಾ ಇದೆ, ಏನು ಅಭಿಮಾನಿಗಳಿಂದ. ನಮ್ಮಲ್ಲಿ ಒಂದು ಕಲಾ ರಸಸ್ವಾದ ಬೇರೆ ಮೇಳಗಳಲ್ಲಿ ಸಿಗ್ತಾ ಇಲ್ಲ ಅಂತ. ಆ ವಿಚಾರದಲ್ಲಿ ಹನುಮಗಿರಿ ಮೇಳ ಎನ್ನುವಂಥದ್ದು ಒಂದು ಪರಿಪೂರ್ಣವಾದಂತ ರಸದ ಔತಣವನ್ನ ಉಣಬಡಿಸ್ತದೆ. ಯಾವ ರೀತಿ ಇದನ್ನು ಸಾಧ್ಯ ಆಯಿತು ಕಾಲಮಿತಿಯಲ್ಲಿ? ಕಾಲಮಿತಿ ಆರಂಭವಾದ್ದು ನಾನು ಕೇಳಿದ ಹಾಗೆ ಅದು ಇಡಗುಂಜಿ ಮೇಳ. ಶಂಭು ಹೆಗ್ಡೆ ಅವರ ಆ ಕಾಲಮಾನದಲ್ಲಿ ಅವರೇ ಹೇಳ್ತಾ ಇದ್ರು, ಇನ್ನು ಮುಂದೆ ಪೂರ್ಣ ರಾತ್ರಿ ಆಟ ಆಡುವ ಭವಿಷ್ಯ ಇಲ್ಲ ಯಕ್ಷಗಾನದವರಿಗೆ, ಕಾಲಮಿತಿಯೇ ಒಳ್ಳೆಯದು ಅಂತ. ಅವರ ಆ ಸಂಕಲ್ಪ ಸತ್ಯಾಗಿ ಪರಿಣಮಿಸಿದೆ. ಆಮೇಲೆ ಕಾಲಮಿತಿ ತಂದದ್ದು ಆದರಣೀಯರಾದಂತಹ ಶ್ಯಾಮ್ ಭಟ್ರು. ಹಾಗೆ ಅಂತ 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ ಅಂತ ಯಕ್ಷಗಾನದಲ್ಲಿ ಉಂಟು. ಈಗೀಗ ಯಕ್ಷಗಾನ ಸ್ವಲ್ಪ ಆರಂಭದಿಂದಲೇ ವೇಗವಾಗಿ ಸಾಗ್ತಾ ಹೋಗ್ಬೇಕು, ಇಲ್ಲದಿದ್ರೆ ಮುಗಿಸುವುದು ಕಷ್ಟ ಆಗ್ತದೆ. ಹಾಗೆ ಅಂತ ಕಾಲಮಿತಿಯಿಂದ ತುಂಬಾ ಲಾಭ ಇದೆ. ಬೆಳಗ್ಗಿನ ತನಕ ಕುಳಿತುಕೊಳ್ಳೋ ಪ್ರೇಕ್ಷಕರೇ ಇಲ್ಲ. ಕೆಲಸದ ಒತ್ತಡ ಇರಬಹುದು, ಬೇರೆ ಬೇರೆ ಕಾರಣ ಇರಬಹುದು. ಹಾಗೆಂತ ಕಾಲಮಿತಿ ಅಂತ ಹೇಳಿದ್ರೆ ಮನೆ ಮಂದಿ ಎಲ್ಲ ಬರ್ತಾರೆ, ಆಟ ನೋಡ್ತಾರೆ, ಸಂತೋಷ ಪಡ್ತಾರೆ. ಆದ ಕಾರಣ ಈಗಿನ ಕಾಲಮಾನಕ್ಕೆ ಕಾಲಮಿತಿ ಅತಿ ಅಗತ್ಯ. ಈಗ ಹನುಮಗಿರಿ ಹಾಗೆ ಸ್ವಲ್ಪ ಕಥೆ ಉದ್ದ ಇದ್ರೆ ಸ್ವಲ್ಪ ಮುಂದುವರಿಸ್ತೇವೆ ನಾವು. ಪ್ರೇಕ್ಷಕರು ಹೇಳ್ತಾರೆ, ಆಟ ಮಾಡಿಸುವಂತಹ ಕಾರ್ಯಕ್ರಮ ಸಂಘಟಕರು ಬಂದು ಹೇಳ್ತಾರೆ, ತೊಂದರೆ ಇಲ್ಲ, 1.5-2 ಗಂಟೆ ಆದ್ರೂ ಅಡ್ಡಿ ಇಲ್ಲ, ನಾವು ನೋಡ್ತೇವೆ. ಅಥವಾ ಬಂದ ಆಸುಪಾಸಿನ ಪ್ರೇಕ್ಷಕರೆಲ್ಲ ಕೂತ್ಕೊಳ್ತಾರೆ. ಆದ ಕಾರಣ ಸ್ವಲ್ಪ ಮುಂದುವರಿಸ್ತೇವೆ. 1 ಗಂಟೆ 1.5 ಗಂಟೆ ಮುಗಿಸಿದ್ರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಹನುಮಗಿರಿ ಮೇಳ ವಿಶೇಷವಾಗಿ ಅದರಲ್ಲಿ ಯಶಸ್ಸನ್ನು ಕಂಡಿದೆ. ಖಂಡಿತ. ಅದು ಯಾವ ರೀತಿಯಲ್ಲಿ ನಿಮ್ಮ ಪೂರ್ವ ಯೋಜನೆ ಇದೆ? ಕಾರಣ ಎಲ್ಲರೂ ಯುವಕರೇ. ಯಕ್ಷಗಾನ ರಂಗದಲ್ಲಿ ಉತ್ಸಾಹದಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆ ಪ್ರಸಂಗ ಮೇಲೆ ಬೀಳಬೇಕು, ಜೊತೆಯಲ್ಲಿ ಆ ಪ್ರೀತಿ ತೋರಿಸುವಂತಹ ದನಿಗಳಿಗೂ ಪ್ರೀತಿ ಉಂಟು ಮಾಡಬೇಕು ಎನ್ನುವಂತಹ ಆ ನೆಲೆಯಿಂದ ಒಳ್ಳೆಯ ರೀತಿಯಲ್ಲಿ ಹೆಸರು ಬಂದಿದೆ ಅಂತ ನಾನು ಹೇಳಬಲ್ಲೆ. ಇಷ್ಟರವರೆಗೆ ಯಾವುದೇ ಒಂದು ಮೇಳದಲ್ಲಿ ಇಲ್ಲದೆ ಇರುವಂತಹ ಚೌಕಿಗೆ, ರಂಗಸ್ಥಳಗೆ CCTV ಕೂಡ ತೊಡಗಿಸಿದ್ದಾರೆ. ಯಾಕಂದ್ರೆ ದೂರದಲ್ಲಿ ನಮ್ಮ ಯಜಮಾನರು ಇರ್ತಾರೆ, ಅವರು ಇಡೀ ಇಲ್ಲಿ ನಡೆಯುವಂತ ಯಕ್ಷಗಾನವನ್ನು ನೋಡ್ತಾ ಇರ್ತಾರೆ. ಊರಿಗೆ ಬಂದ ಆ ಸಂದರ್ಭ ಕೂಡ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಬಂದು ಆಟ ನೋಡ್ತಾರೆ. ಕೂತವರು ಹೇಳುವುದಿಲ್ಲ ಆರಂಭದಿಂದ ಕೊನೆಯ ತನಕ. ಅಂತಹ ತಾಳ್ಮೆಯನ್ನು ಇಟ್ಟುಕೊಂಡಿದ್ದಾರೆ, ಅಷ್ಟೂ ಪ್ರೀತಿಸ್ತಾರೆ ಯಕ್ಷಗಾನ. ಅವರು ಆ ಪ್ರೀತಿಗೆ ಕಲಾವಿದರೆಲ್ಲ ಸೋತಿದ್ದಾರೆ. ಆದ ಕಾರಣ ಯಕ್ಷಗಾನ ಅಲ್ಲಿ ಕಳಪೆ ಆಗುವುದಕ್ಕೆ ಯಾವ ಕಾರಣಕ್ಕೂ ಎಲ್ಲರೂ ಬಿಡುವುದಿಲ್ಲ, ಎಲ್ಲರೂ ಶ್ರಮಪಟ್ಟು ದುಡಿಯುತ್ತಾರೆ. ಖಂಡಿತ. ಅಂತ ಪುಣ್ಯಾತ್ಮ ಯಜಮಾನರನ್ನು ಪಡೆದ ತಾವು ಧನ್ಯರಂತೀರಿ. ಖಂಡಿತ ಸಂತೋಷ. ಕಲಾವಿದರ ಒಂದು ಭಾಗ್ಯ. ಈ ಕಾಲಘಟ್ಟದಲ್ಲಿ ಅವರ ಜೊತೆಯಾಗಿ ಕಲಾವಿದರು ಇರುವುದಂದ್ರೆ
ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ತಿಳಿತೇವೆ. ಬರೇ ತೆಂಕಿನ ಕಲಾವಿದರನ್ನು ಮಾತ್ರ ಪ್ರೀತಿಸ್ತಾರೆ ಅಂತಲ್ಲ, ಬಡಗಿನ ಕಲಾವಿದರು ಕೂಡ ಕಷ್ಟ ಹೇಳಿಕೊಂಡ್ರೆ ಖಂಡಿತ ಸ್ಪಂದಿಸುವುದನ್ನು ನಾವು ಈ ತನಕ ಕಂಡುಕೊಂಡಿದ್ದೇವೆ. ಯಕ್ಷಗಾನದಲ್ಲಿ ನಾವು ಪೌರಾಣಿಕ ಪ್ರಸಂಗವನ್ನೇ ಆಡ್ತಾ ಇದ್ದೇವೆ. ಹಾಗೆಂತ ಅದಕ್ಕೆ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ನಮ್ಮ ಯಜಮಾನ್ರಿ. ಪ್ರಸಂಗದ ಆಳ ಅಗಲ ಒಳ ಹೊರ ಎಲ್ಲವನ್ನ ಅಭ್ಯಾಸ ಮಾಡ್ತಾರೆ. ಹೀಗೆ ಕಲಾವಿದ ಪಾತ್ರವನ್ನು ನಿರ್ವಹಿಸಬಲ್ಲ ಅಂತ ಅವರಿಗೆ ಗೊತ್ತಿರ್ತದೆ. ಆ ಪಾತ್ರವನ್ನೇ ಇವರವರಿಗೆ ಕೊಡ್ತಾರೆ. ಅದರ ಜೊತೆಯಲ್ಲಿ ವಾಸ್ತವ ರಂಗಭಟ್ರು, ವಿದ್ವಾಂಸರವರು, ಯಕ್ಷಗಾನದ ಬಗ್ಗೆ ಇದಮ್ಮಿತ್ತ ಅಂತ ಹೇಳಬಲ್ಲವರು, ಅವರು ಅವರ ಜೊತೆ ಸೇರ್ತಾರೆ. ಹಾಗೆ ಒಳ್ಳೆಯ ಪ್ರಸಂಗಕರ್ತ ಮೊಗೆಬೆಟ್ಟು ಅಂತವರು ಸಿಕ್ಕಿದ್ದಾರೆ. ಆ ಕಾರಣದಿಂದ ಪ್ರಸಂಗ ಮೇಲೆ ಬೀಳುತ್ತದೆ. ಕಲಾವಿದರು ಅವರವರ ಸ್ವಭಾವಕ್ಕನುಗುಣವಾದಂತಹ ಪಾತ್ರವು ಸಿಕ್ಕಿದ ಕಾರಣ ಅದನ್ನು ಮೇಲೆ ಹಾಕ್ತಾರೆ, ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನು ಪಡೀತಾರೆ ಅಂತ ನಾನು ಗಟ್ಟಿ ಮನಸ್ಸಿಂದ ಹೇಳಬಲ್ಲೆ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನ. ಅರಳಿತು ಮನವು ಅರಳಿತು ಮನವು